ಮಧ್ಯಪ್ರಾಚ್ಯದಲ್ಲಿ ಮತ್ತಷ್ಟು ಯುದ್ಧದ ಭೀಕರತೆ ಜಾಸ್ತಿ ಆಗ್ತಾ ಇದೆ, ಉಲ್ಬಣಿಸ್ತಾ ಇದೆ ಈ ಒಂದು ಯುದ್ಧ. ಇನ್ನೂ ಕೂಡ ಮುಗಿಯೋ ಥರ ಕಾಣ್ತಾ ಇಲ್ಲ. ಇರಾನ್, ಇಸ್ರೇಲ್, ಅಮೆರಿಕ ಈ ಮೂರೂ ದೇಶಗಳು ಯುದ್ಧವನ್ನು ಮಾಡ್ತಾ ಇದೆ. ಅಲ್ಲಿನ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅಂತ ಭಯಭೀತದಲ್ಲಿ ಓಡಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅಲ್ಲಿನ ದೃಶ್ಯಗಳನ್ನು ಗಮನಿಸ್ತಾ ಇದ್ರೆ ಭಯ ಆಗುತ್ತೆ. ಅಮೆರಿಕದ ಶಸ್ತ್ರಾಸ್ತ್ರಗಳ ಭೀಕರತೆ ಏನಿದೆ ಅದು ಭಯಾನಕವಾಗಿದೆ. ಶಸ್ತ್ರತ್ಯಾಗದ ನಿರ್ಧಾರಕ್ಕೆ ಬಂದಿದ್ರ ಹಾಗಾದರೆ ಇರಾನ್ ಅಧ್ಯಕ್ಷ? ಈ ಒಂದು ಪ್ರಶ್ನೆ ಇದೆ. ದುಬೈ ಏರ್ಪೋರ್ಟ್ನ ಮೇಲಿನ ದಾಳಿಗೆ ಇರಾನ್ ಕ್ಷಮೆಯಾಚನೆ ಮಾಡಿದೆ. ಮುಂದೆಂದೂ ಕೂಡ ಈಗ ದಾಳಿ ಮಾಡಲ್ಲ ಅಂತ ಹೇಳಿ ಇರಾನ್ ಅಧ್ಯಕ್ಷ ಹೇಳಿದಾರಂತೆ. ಗಲ್ಫ್ ದೇಶಗಳ ಕ್ಷಮೆಯಾಚಿಸಿದ್ದಾರೆ ಅಧ್ಯಕ್ಷ ಮಸೂದ್ ಕಿಯಾನ್. ಇದು ಯುದ್ಧ ಅಂತ್ಯದ ಸೂಚನೆಗೆ ಕಾರಣವಾಗಬಹುದು. ಈ ಒಂದು ಕ್ಷಮೆ ಕೇಳಿರ್ಬೋದು ಅಂತ. ಶತ್ರು ರಾಷ್ಟ್ರಗಳು ದಾಳಿ ಮಾಡಿದರೆ ಮಾತ್ರ ನಾವು ನಮ್ಮಿಂದ ಪ್ರತಿ ದಾಳಿಯನ್ನು ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲ. ಆ ಕಡೆಯಿಂದ ದಾಳಿ ಮಾಡಿದ ಹೊರತು ನಾವು ದಾಳಿಯನ್ನು ಮಾಡೋದಿಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ದಾಳಿ ನಡೆಸಿದ್ದಕ್ಕಾಗಿ ನನ್ನ ದೇಶದ ಪರವಾಗಿ ಕ್ಷಮೆಯನ್ನು ಕೇಳ್ತೇವೆ ನಾವು ಅಂತ. ದಾಳಿ ನಿಲ್ಲಿಸಲು ಇರಾನ್ ಮಧ್ಯಂತರದ ನಾಯಕತ್ವ ಮಂಡಳಿ ನಿರ್ಧಾರವನ್ನು ಮಾಡಿದೆ. ಸೌದಿ ಅರೇಬಿಯಾ, UAE ಮತ್ತು ಬೇರೆ ಬೇರೆ ದೇಶಗಳು ಏನಿದೆ, ಬಹ್ರೇನ್ ಸೇರಿ 10ಕ್ಕೂ ಹೆಚ್ಚು ದೇಶಗಳು ಅದರ ಮೇಲೆ ಏನು ದಾಳಿ ಆಗಿತ್ತಲ್ಲ, ಇರಾನ್ ಯಾವುದೇ ಕಾರಣಕ್ಕೂ ಕೂಡ ಶರಣಾಗೋದಿಲ್ಲ ಅಂತ ಹೇಳ್ತಾ ಇತ್ತು. ಶತ್ರು ರಾಷ್ಟ್ರಗಳ ಬಳಿ ಏನಾದರೂ ಮಿಸೈಲ್ಗಳಿರ್ಬೋದು, ಏನೋ ದಾಳಿ ಇರ್ಬೋದು, ನೋಡಿ ನಾವು ಆ ಕಡೆಯಿಂದ ದಾಳಿ ಮಾಡಿದ್ರೆ ನಾವು ಪ್ರತಿ ದಾಳಿಯನ್ನು ಮಾಡಬೇಕಾಗುತ್ತೆ ಅಷ್ಟೇ. ಅದು ಬಿಟ್ಟರೆ ನಾವು ಬೇರೆ ಏನೂ ಇಲ್ಲ. ಈ ರೀತಿಯಾದ ಮಾತು ಕೇಳಿ ಬರ್ತಾ ಇದೆ. ಕ್ಷಮೆಯನ್ನು ಕೂಡ ಯಾಚನೆ ಮಾಡಿದ್ದಾರೆ. ಇರಾನು, ಇಸ್ರೇಲು, ಅಮೇರಿಕ ಈ ಮೂರೂ ದೇಶಗಳು ಯುದ್ಧ ಮಾಡ್ತಾ ಇದ್ದಾರೆ. ಅಲ್ಲಿನ ಜನ ಭಯಭೀತರಾಗ್ತಾ ಇದ್ದಾರೆ, ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ, ಆಸ್ತಿ ಪಾಸ್ತಿಗಳು ನಷ್ಟ ಆಗ್ತಾ ಇದೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ನೆಲಕ್ಕುರುಳುತ್ತಾ ಇದೆ, ಸತತವಾಗಿ ಯುದ್ಧ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ನಿಲ್ಲೋ ಥರ ಕಾಣ್ತಾ ಇಲ್ಲ. ಶಸ್ತ್ರತ್ಯಾಗದ ನಿರ್ಧಾರಕ್ಕೆ ಇರಾನ್ ಅಧ್ಯಕ್ಷರು ಏನಾದರೂ ಬಂದ್ರ ಅನ್ನುವಂಥ ಪ್ರಶ್ನೆ ಇದೆ. ಯಾಕಂದರೆ ಅವರು ಕ್ಷಮೆ ಕೇಳ್ತಾ ಇದ್ದಾರೆ. ದುಬೈ ಏರ್ಪೋರ್ಟ್ ಮೇಲೆ ದಾಳಿಯನ್ನು ಮಾಡಿತ್ತಲ್ಲ ಇರಾನ್, ಅದರ ಕ್ಷಮೆಯಾಚನೆಯನ್ನು ಮಾಡ್ತಾ ಇದ್ದಾರೆ. ಮುಂದೆಂದೂ ಹೀಗೆ ದಾಳಿಯನ್ನು ಮಾಡಲ್ಲ ಅಂತ ಕೂಡ ಹೇಳಿಬಿಟ್ಟಿದ್ದಾರೆ. ಸ್ಪಷ್ಟವಾಗಿ ಗಲ್ಫ್ ದೇಶಗಳ ಕ್ಷಮೆಯಾಚನೆ ಮಾಡಿದ್ದಾರೆ ಮಸೂದ್ ಕಿಯಾನ್, ಅಲ್ಲಿನ ಅಧ್ಯಕ್ಷರು. ಇನ್ನು ಈ ಯುದ್ಧ ಏನಿದೆ ಒಂದು ರೀತಿಯಾಗಿ ಎಲ್ಲಿಗೆ ಹೋಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇವ್ರು ಏನು ಕ್ಷಮೆ ಕೇಳ್ತಾ ಇದ್ದಾರಲ್ಲ, ಇದು ಅಂತ್ಯದ ಸೂಚನೆಯನ್ನು ಮುನ್ಸೂಚನೆ ಕೊಡ್ತಾ ಇದ್ದಾರೆ. ನಿಲ್ಲಿಸೋಣ ಸಾಕು ಅಂತ ಆ ಒಪ್ಪಂದಕ್ಕೆ ಏನಾದರೂ ಬರ್ತಾ ಇದ್ದಾರಾ? ಮನಸ್ಥಿತಿ ಚೇಂಜ್ ಆಗ್ತಾ ಇದೆಯಾ? ಅನೇಕ ಸಾವು ನೋವುಗಳು ಸಂಭವಿಸಿದೆ. ಬೇರೆ ಬೇರೆ ದೇಶಗಳೆಲ್ಲವೂ ಕೂಡ ಗಾಬರಿಯಿಂದ ನೋಡ್ತಾ ಇದ್ದಾರೆ. ಏನು ಈ ಮಟ್ಟದ ಯುದ್ಧ ಆಗ್ತಾ ಇದೆ, ಇವರು ಸುಮ್ಮನೆ ಇರ್ತಾರೋ ಇಲ್ವಾ? ಈ ಯುದ್ಧ ಇನ್ನೊಂದು ಮಹಾಯುದ್ಧಕ್ಕೇನಾದರೂ ಕಾರಣ ಆಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಷ್ಟು ಭಯ ಪಡ್ತಾ ಇದ್ದಾರೆ ಜನ. ಇಡೀ ಜಗತ್ತಿನ ಜನ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಏನಾಗುತ್ತೋ ಏನಿಲ್ಲೋ. ಒಂದೊಂದು ದಿನ ಒಂದೊಂದು ರೀತಿಯಾಗಿ ಒಂದೊಂದು ಥರದಲ್ಲಿ ದಾಳಿ ಮಾಡ್ತಾ ಇದ್ದಾರೆ. ಶತ್ರು ರಾಷ್ಟ್ರಗಳು ದಾಳಿ ಮಾಡದೇ ಇದ್ದರೆ ನಾವು ಮಾಡೋದಿಲ್ಲ, ಅದು ಮಾಡಿದರೆ ಮಾತ್ರ ನಾವು ಮಾಡ್ತೀವಿ, ಇಲ್ಲ ಅಂತಂದರೆ ಇಲ್ಲ. ಆ ರೀತಿಯಾದಂಥ ಮಾತು ಕೇಳಿ ಬರ್ತಾ ಇದೆ. ದಾಳಿ ನಡೆಸಿದ್ದಕ್ಕೆ ನಾನು ನನ್ನ ದೇಶದ ಪರವಾಗಿ, ನನ್ನ ಪರವಾಗಿ, ನನ್ನ ಜನರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅಂತ ಅಲ್ಲಿನ ಅಧ್ಯಕ್ಷ ಹೇಳ್ತಾ ಇದ್ದಾರೆ. ದಾಳಿ ನಿಲ್ಲಿಸಲು ಇರಾನ್ ಮಧ್ಯಂತರ ನಾಯಕತ್ವದ ಮಂಡಳಿ ನಿರ್ಧಾರವನ್ನು ಕೈಗೊಂಡಿದೆ. ಈಗ ಸೌದಿ ಅರೇಬಿಯಾ, UAE, ಬಹ್ರೇನ್ ಸೇರಿ 10ಕ್ಕೂ ಹೆಚ್ಚು ದೇಶಗಳ ಮೇಲೆ ದಾಳಿಯಾಗಿದೆ. ಇರಾನ್ ಯಾವುದೇ ಕಾರಣಕ್ಕೂ ಕೂಡ ಶರಣಾಗೋದಿಲ್ಲ ಅಂತ ಹೇಳ್ತಾ ಇದೆ. ಶತ್ರು ರಾಷ್ಟ್ರಗಳು ದಾಳಿ ಮಾಡಿದರೆ ಮಾತ್ರ ನಾವು ಪ್ರತಿ ದಾಳಿಯನ್ನು ಮಾಡ್ತೀವಿ, ಇಲ್ಲ ಅಂದರೆ ಇಲ್ಲ. ಜನರ ಶರಣಾಗತಿ ಬಯಕೆಯನ್ನು ಶತ್ರುಗಳು ಮರೆತು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಸಂದೇಶ ನೀಡುವ ಇರಾನ್ ಏನಿದೆ, ಅಧ್ಯಕ್ಷ ಮಸೂದ್ ಕಿಯಾನ್ ಅವರು ಒಂದು ಸ್ಪಷ್ಟವಾಗಿ ಉತ್ತರವನ್ನು ಹೇಳ್ತಾ ಇದ್ದಾರೆ. ನೋಡಿ, ಹೌದು ಏನೋ ಆಗಿದೆ, ಅವ್ರು ದಾಳಿ ಮಾಡಿದ್ದಾರೆ, ಅದಕ್ಕೆ ನಾವು ಮಾಡ್ತೀವಿ. ಅವ್ರು ಮಾಡದೆ ಹೋಗಿದ್ರೆ ನಾವು ಮಾಡ್ತಾ ಇರಲಿಲ್ಲ. ಒಂದು ವೇಳೆ ಏನು ಈ ದಾಳಿ ಆಗಿದೆಯಲ್ಲ ದುಬೈ ಮೇಲೆ, ಏರ್ಪೋರ್ಟ್ ಮೇಲೆ, ಅದಕ್ಕೆ ನಾವು ಕ್ಷಮೆಯಾಚನೆಯನ್ನು ಮಾಡ್ತೀವಿ ನನ್ನ ಕಡೆಯಿಂದ, ನನ್ನ ದೇಶದ ಜನರ ಕಡೆಯಿಂದ. ಈ ಯುದ್ಧದಲ್ಲಿ ಒಂದು ಕ್ಲಾರಿಟಿ ಕೂಡ ಇಲ್ಲ ಸರಿಯಾದ ರೀತಿಯಲ್ಲಿ. ನಿಲ್ಲಿಸ್ತಾರೋ ನಿಲ್ಲಿಸಲ್ವೋ, ಏನು ಎತ್ತ, ಪ್ರತೀಕಾರದ ಒಂದು ಜ್ವಾಲೆ ಅಲ್ಲಿ ಇನ್ನೂ ಕೂಡ ಉರಿತಾ ಇದೆ. ಯಾರೂ ಕೂಡ ಸುಮ್ಮನಿರ್ತಾ ಇಲ್ಲ. ನಿಮ್ಮ ದಾಳಿಗೆ ಪ್ರತಿ ದಾಳಿ ಮಾಡ್ತೀವಿ, ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀವಿ, ಇದೇ ರೀತಿಯಾದಂತಹ ಮನಸ್ಥಿತಿ ಹೊಂದಿದೆ. ಇಸ್ರೇಲು, ಇರಾನು, ಅಮೇರಿಕ ಈ ಮೂವರು ಕೂಡ ಸುಮ್ಮನಿರ್ತಾ ಇಲ್ಲ. ಇಸ್ರೇಲು, ಅಮೇರಿಕ ಇಬ್ಬರು ಜಂಟಿಯಾಗಿ ವೈಮಾನಿಕ ದಾಳಿಯನ್ನು ನಡೆಸಿದರು ಇರಾನ್ ಮೇಲೆ. ಅಲ್ಲಿನ ನಾಯಕರೇ ಸತ್ತೋದ್ರು. ಅಲ್ಲಿನ ಸರ್ವೋಚ್ಚ ನಾಯಕ ಖಮೇನಿ ಅವರ ಸಾವಾಯಿತು. ಅದಾದ ನಂತರ ಮತ್ತಷ್ಟು ಉದ್ವಿಗ್ನಗೊಳ್ತು ಪರಿಸ್ಥಿತಿ. ಯುದ್ಧದ ವಾತಾವರಣ ಮತ್ತಷ್ಟು ಜಾಸ್ತಿ ಆಗ್ತಾ ಹೋಯಿತು. ಇವರು ಕೂಡ ನಾವು ಸೇಡು ತೀರಿಸ್ಕೊಳ್ಬೇಕು, ಪ್ರತಿ ದಾಳಿಯನ್ನು ಮಾಡಬೇಕು, ನಮ್ಮ ನಾಯಕನ ಹತ್ಯೆಗೆ ಒಂದು ಉತ್ತರವನ್ನು ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಅಮೇರಿಕ, ಇಸ್ರೇಲು ನೀವೇನು ಮಾಡಿದ್ರು ಸರಿ, ನಮಗೇನು ಮಾಡೋಕ್ಕಾಗಲ್ಲ, ನಾವು ಕೂಡ ದಾಳಿಯನ್ನು ಮಾಡ್ತೀವಿ, ಯಾವ ಹಂತಕ್ಕೆ ಹೋದರೂ ಸರಿ ಅಂತ. ಇನ್ನು
ಬೇರೆ ಬೇರೆ ಜಾಗತಿಕ ಮಟ್ಟದ ನಾಯಕರು ಯೋಚನೆ ಮಾಡ್ತಾ ಇದ್ದಾರೆ, ಹೆಂಗಾದರೂ ಮಾಡಿ ಈ ಯುದ್ಧವನ್ನು ನಿಲ್ಲಿಸಬೇಕಲ್ಲ ಅಂತ ಅವ್ರ ಹತ್ರ ಮನವಿ ಮಾಡ್ತಾ ಇದ್ದಾರೆ, ಮಾತುಕತೆ ನಡೆಸ್ತಾ ಇದ್ದಾರೆ. ಆದರೂ ಕೂಡ ಏನೂ ವರ್ಕೌಟ್ ಆಗ್ತಾ ಇಲ್ಲ. ಎಲ್ಲರ ಒಂದು ತಲೆಯಲ್ಲಿರುವಂತಹ ಯೋಚನೆ ಏನು, ಯುದ್ಧ ನಿಲ್ಲಿ ಅಂತಾನೆ. ಯಾರು ಕೂಡ ಯುದ್ಧವನ್ನು ಆಗಲಿ ಅಂತ ಬಯಸೋದಿಲ್ಲ. ಯಾಕಂದರೆ ಸುಮ್ಮನೆ ಅಮಾಯಕ ಜನರ ಬಲಿಯಾಗುತ್ತೆ. ಇವರಿವರ ಒಂದು ದ್ವೇಷಗಳಿಗಾಗಿ, ಕೋಪಕ್ಕಾಗಿ, ಎಲ್ಲದಕ್ಕೂ ಕೂಡ ಜನ ಯಾಕೆ ಬಲಿಯಾಗಬೇಕು? ಜನಸಾಮಾನ್ಯರ ಮೇಲೆ ಯಾಕೆ ಈ ರೀತಿಯಾದಂತಹ ಪರಿಣಾಮ? ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ, ವೃದ್ಧರಿರ್ತಾರೆ, ಎಷ್ಟೋ ಜನ ಜೀವನದ ಮೇಲೆ ಆಸೆಯನ್ನು ಇಟ್ಕೊಂಡಿರ್ತಾರೆ, ಜೀವದ ಮೇಲೆ ಕೂಡ. ಹೀಗಿರುವಾಗ ಇಂತಹ ಯುದ್ಧಗಳಾದರೆ ಅಲ್ಲಿನ ಜನರ ಮೇಲೆ, ಅಲ್ಲಿನ ಆರ್ಥಿಕ ಪರಿಸ್ಥಿತಿಯ ಮೇಲೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ. ಇದರಿಂದ ಜನ ಬುದ್ಧಿ ಕಲಿಬೇಕು. ಮತ್ತು ಆ ದೇಶದ ನಾಯಕರುಗಳು ಕೂಡ ಯೋಚನೆ ಮಾಡಬೇಕು. ಬರೀ ಅವರ ಸ್ವಾರ್ಥಕ್ಕೋಸ್ಕರ ಯೋಚನೆ ಮಾಡದೆ ದೇಶದ ಬಗ್ಗೆ, ದೇಶದ ಜನರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಅವರು ಒಂದು ವೇಳೆ ಇಲ್ಲ, ನಮಗೆ ಯುದ್ಧನೇ ಮುಖ್ಯ, ನಮ್ಮ ಪ್ರತೀಕಾರನೇ ಮುಖ್ಯ, ನಾವು ಹಿಂಗೇ ಮಾಡ್ತೀವಿ ಅಂತ ಅನ್ನೋದಾದರೆ, ಎರಡೂ ಕಡೆಯಿಂದ ದಾಳಿ ನಡೆದಾಗ ಒಂದು ದೇಶ ಸಂಪೂರ್ಣವಾಗಿ ನಾಶವಾಗಬೇಕಾಗುತ್ತೆ. ಅಲ್ಲಿಯವರೆಗೂ ಯುದ್ಧ ನಿಲ್ಲೋದಿಲ್ಲ. ಹಿರಿಯಣ್ಣಾಗಿರುವಂತಹ ಅಮೇರಿಕಾನೇ ಇಲ್ಲಿ ಯುದ್ಧ ಮಾಡ್ತಾ ಇರುವಾಗ ಬೇರೆಯವರು ಬಂದು ತಡೆಯುವಂತಹ ಪ್ರಯತ್ನ ಯಾರು ಮಾಡ್ತಾರೆ? ತಡೆಯೋಕ್ಕೆ ಬಂದರು, ಹೇಳಿದ್ರು ಕೂಡ ಅದು ಬೇರೆ ರೀತಿಯಾಗಿ ತಗೊಂಡು ಮತ್ತೆ ಯುದ್ಧ ಜಾಸ್ತಿ ಆಗ್ತಾ ಹೋದರೆ ಬೇಡ ಅಂತ ಸುಮ್ಮನೆ ಇದ್ದಾರೆ ಕೆಲವರು. ಟ್ರಂಪ್ ನಿರ್ಧಾರದಿಂದ ಹಿಂದೆ ಸರಿತಾ ಇಲ್ಲ. ಯಾಕಂದರೆ ಟ್ರಂಪ್ ದಾಳಿಗಳು ಹೆಚ್ಚಾಗ್ತಾ ಇದೆ. ಕೆಲವೊಂದು ವಿಚಾರವನ್ನು ಮನದಲ್ಲಿಟ್ಕೊಂಡು ಏನು ಮಾತನಾಡ್ತಾ ಇಲ್ಲ, ಡೈರೆಕ್ಟ್ ಆ್ಯಕ್ಷನ್ ಅನ್ನೋಂಥ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ. ಇರಾನ್, ಇಸ್ರೇಲ್, ಅಮೇರಿಕ ಈ ಮೂವರ ಯುದ್ಧವನ್ನು ನೋಡಿ ಜಗತ್ತೇ ಶಾಕ್ ಆಗ್ತಾ ಇದೆ. ಬೇರೆ ಬೇರೆ ನಾಯಕರು ಕೂಡ ಮನವೊಲಿಸುವಂತಹ ಪ್ರಯತ್ನ ಮಾಡ್ತಾ ಇದ್ರು, ಯಾವುದು ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಪ್ರಧಾನಿ ಮೋದಿಯವರು ಕೂಡ ಹೇಳಿದರು ಬೇಡ ಯುದ್ಧವನ್ನು ನಿಲ್ಲಿಸಿ ಅಂತ. ಆದರೆ ಅದ್ರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ. ಮೂರೂ ದೇಶಗಳತ್ತ ಕೂಡ ದೊಡ್ಡ ಮಟ್ಟದ ಶಸ್ತ್ರಾಸ್ತ್ರಗಳಿದೆ, ಅಣುಬಾಂಬ್ಗಳಿದೆ, ಕ್ಷಿಪಣಿಗಳಿದೆ, ಎಲ್ಲದರಿಂದಲೂ ದಾಳಿ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಯುದ್ಧದ ವಾತಾವರಣ ಯಾವಾಗ ನಿಲ್ಲುತ್ತೆ, ಯಾವಾಗ ಶಾಂತವಾಗುತ್ತೆ ಅಲ್ಲಿನ ವಾತಾವರಣ? ಎಲ್ಲವೂ ಕೂಡ ಮಿಸೈಲ್ ದಾಳಿಗಳಿಂದ ಹಾಳಾಗಿದೆ, ಹೊಗೆ ಹಬ್ಬಿದೆ. ಯಾರೂ ಕೂಡ ಸರಿಯಾಗಿ ನೋಡೋಕ್ಕಾಗ್ತಾ ಇಲ್ಲ ಆ ಪ್ರದೇಶಗಳನ್ನು. ಇವತ್ತು ಚೆನ್ನಾಗಿರುವಂತಹ ಪ್ರದೇಶ ನಾಳೆ ಅದೇ ರೀತಿಯಾಗಿರುತ್ತೆ ಅನ್ನುವಂತಹ ನಂಬಿಕೆ ಇಲ್ಲ ಅಲ್ಲಿನ ಜನರಲ್ಲಿ. ಆ ರೀತಿಯಾದಂತಹ ಯುದ್ಧ ನಡೀತಾ ಇದೆ. ಅಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಅಲ್ಲಿನ ವಿಡಿಯೋಗಳು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಹೀಗಾಗಿ ಈ ಯುದ್ಧ ಯಾವಾಗ ನಿಲ್ಲುತ್ತೆ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.